ನೋಡಿ ಅವರೇ, ಗ್ಯಾರಂಟಿ ಅದು ಇದು ಅಲ್ಲ, ಸರ್ಕಾರವೇ ಗ್ಯಾರಂಟಿ ಇಲ್ಲಲ್ಲ. ಸರ್ಕಾರ ಗ್ಯಾರಂಟಿ ಇದೆಯಾ? ಮೊನ್ನೆ ತನಕನು ಸಿದ್ದರಾಮಯ್ಯನೇ 28 ತನಕನು ಅವ್ರೆ, 28 ತನಕ ಮತ್ ಮುಂದವ್ರೆ ನಾನೇ ಮುಖ್ಯಮಂತ್ರಿ, ನಾನೇ ಮುಖ್ಯಮಂತ್ರಿ, ನಾನೇ ಮುಖ್ಯಮಂತ್ರಿ. ಏನಾಯ್ತು ಅವ್ರ ಪರಿಸ್ಥಿತಿ? ಸರ್ಕಾರವೇ ಇಲ್ಲ ಅನ್ನೋ ಪರಿಸ್ಥಿತಿನಲ್ಲಿ ಗ್ಯಾರಂಟಿ ಒಂದಲ್ಲ. ಯಾವ ಈಗ ಬರೀ ಶಿವಮೊಗ್ಗ ನಗರದ್ದೇ ತಗೊಳ್ಳಿ. ಈ ಸರ್ಕಾರ ಬಂದ ಮೇಲೆ ಎಷ್ಟು ದುಡ್ಡು ಬಂದಿದೆಯಪ್ಪ? ಎಲ್ಲಾ ಸಮುದಾಯ ಭವನಗಳ ಅರ್ಧ ನಿಂತಿದೆ, ಎಲ್ಲಾ ಸಮಾಜದ್ದು ಕೂಡ ₹1 ಬರ್ತಾ ಇಲ್ಲ. ಹಿಂದೆ ನಮ್ಮ ಸರ್ಕಾರ ಆರ್ಡರ್ ಮಾಡಿದ್ದನ್ನ, ದುಡ್ಡು ರಿಲೀಸ್ ಆಗಿದ್ದನ್ನ ಇವಾಗ ವಿಡ್ರಾ ಮಾಡಿದ್ರು. ಆಶ್ರಯ ಸಮಿತಿ ಮನೆಗಳು ಬಿದ್ದಿದ್ದಾವೆ ಆ ಬಡವರದು. ಈ ದುಡ್ಡಿದ್ದಕ್ಕೋಸ್ಕರ ಏನೇನೋ ಸರ್ಕಸ್ ಮಾಡ್ತಾರೆ. ಯಾವ ಕಾರಣಕ್ಕೂ ಗ್ಯಾರಂಟಿ ನಿಲ್ಸಲ್ಲ. ಪ್ರಚಾರ ಸಾಕಷ್ಟು ಮಾಡ್ತಾ ಇದ್ದಾರೆ. ಬಡವರಿಗೆ ಏನು ಇದರಿಂದ ಅನುಕೂಲ ಆಗ್ತಾ ಇಲ್ಲ. ಸರ್, ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಬಿಜೆಪಿ ಜಿಲ್ಲಾ ರಾಜ್ಯ ಉಸ್ತುವಾರಿ ಅಂತ ಮೊನ್ನೆ ಕರ್ನಾಟಕ ಬಂದಾಗ ಬಿಜೆಪಿ ಉಚ್ಚಾಟನೆಗೊಂಡಂತಹ ನಾಯಕರ ಮರುಸೇರ್ಪಡೆ ತಳ್ಳಿ ಹಾಕುವಂತಿಲ್ಲ ಅಂತ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ತಮ್ಗೇನು? ನಾನು ಬಿಜೆಪಿಯಿಂದ ಹೊರಗೆ ಹೆಂಗ್ ಬಂತು ಅನ್ನೋದನ್ನ ಇಡೀ ರಾಜ್ಯಕ್ಕೆ ಗೊತ್ತು. ಒಂದು ಸಿದ್ಧಾಂತ, ಹಿಂದುತ್ವ, ಒಂದು ವಿಚಾರ, ಇದಕ್ಕೋಸ್ಕರ ನಾನು ಇವತ್ತು ಹೊರಗೆ ಬಂದಿರೋದು. ಕುಟುಂಬ ರಾಜಕಾರಣವನ್ನು ವಿರೋಧ ಮಾಡಿ ಹೊರಗೆ ಬಂದಿದ್ದು, ಸಾಮೂಹಿಕ ನೇತೃತ್ವ ಬೇಕು ಅನ್ನೋದು ಹೊರಗೆ ಬಂದಿರೋದು. ಈಗ ಅವ್ರು ಹೇಳ್ತಾ ಇದ್ದಾರೆ, ನಾನು ನಿಮ್ಮ ಪತ್ರಿಕೆ ಟಿವಿನಲ್ಲಿ ನೋಡಿ, ನಾನು ಅವ್ರ ಹತ್ರ ಮಾತಾಡಿಲ್ಲ. ಆದರೆ ನನ್ನ ಹೃದಯ ಪೂರ ಬಿಜೆಪಿಲೇ ಇದೆ. ಯಾವತ್ತೂ ಯಾವನ್ನ ತಗೋಬೇಕು ಅಂತಿಲ್ಲ. ನನ್ನ ಹೃದಯ ಬಿಜೆಪಿನಲ್ಲೇ ಇದೆ. ಶರೀರ ಯಾವತ್ತು ಬಂದು ಬಿಜೆಪಿಲಿ ಹೋಗ್ಬೇಕು ಅನ್ನೋದನ್ನ ದೊಡ್ಡವರತ್ತೆ ಚರ್ಚೆ ಮಾಡಿ ತೀರ್ಮಾನ ಮಾಡ್ತೀನಿ. ಯಾಕಂದ್ರೆ ನಾ ಯಾವ ಸಿದ್ಧಾಂತದಿಂದ ಹೊರಗೆ ಬಂದಲ್ಲ, ಅವು ಚರ್ಚೆ ಆಗ್ಬೇಕು ತಾನೆ. ದಡ್ಡಂತ ಹೋಗೋದು, ಒಂದು MLA ಆಗೋದು, ಒಂದು ಮಂತ್ರಿ ಆಗೋದು, ಅಧಿಕಾರ ಹೋದ್ರೂ ಪರವಾಗಿಲ್ಲ ಅಂತ ಫೈಟ್ ಮಾಡ್ಕೊಂಡ್ ಬಂದವ್ ನಾನು. ಈ ಸಂಸ್ಥೆ ಉಳಿಬೇಕು, ಈ ಸಿದ್ಧಾಂತ ಉಳಿಬೇಕು. ಇವತ್ತು ಎಲ್ಲ ಚುನಾವಣೆಗಳು ಸೋಲ್ತಾ ಇದ್ದೀವಿ. ಜನ ಪಕ್ಷ ಇದೆ ಅನ್ನೋದೊಂದೇ. ಅಲ್ಲಿ ಮೋದಿ ಕೊಟ್ರು, ಇಲ್ಲಿ ರಾಜ್ಯ ಎಲ್ಲ ಸೋತ್ರು. 25 ಸ್ಥಾನ ಗೆದ್ದಿದ್ವಿ MP ಗೆ, 17ಕ್ಕೆ ಬಂದ್ವಿ. ಅದು ಕೂಡ JDS ಜೊತೆ ಹೊಂದಾಣಿಕೆಯಿಂದ, ಇಲ್ಲ 200 ಹಾಕೈದು ಹೋಗೋದು. ಅಲ್ಲಿಂದ ಉಪಚುನಾವಣೆಗಳು, 3 ಉಪಚುನಾವಣೆ ಬಂತು, ಅದು ಸೋತ್ವಿ. ಮೊನ್ನೆ ದಾವಣಗೆರೆ ಮತ್ತು ಬಾಗಲಕೋಟೆ ಸೋತ್ವಿ. ಜನ ನಿಮ್ಮ ಸಿದ್ಧಾಂತವನ್ನು ಒಪ್ತಾರೆ ವಿನಃ ಇದೇ ರೀತಿ ಮುಂದುವರೆದ್ರೆ ನಮ್ಮ ಪಕ್ಷದ ಸ್ಥಿತಿ ಬಹಳ ಹಾಳಾಗತ್ತೆ. ನೋವಿಂದ ಹೇಳ್ತಾ ಇದ್ದೀನಿ. ಇದು ಸರಿ ಹೋಗ್ಬೇಕು, ಸರಿ ಹೋಗತ್ತೆ, ಇದರಲ್ಲೇನು ಅನುಮಾನ ಇಲ್ಲ. ಇವತ್ತು ಯಾರು ಒಳಗೆ ಬರಬೇಕು, ಯಾರು ಹೊರಗೆ ಬೇಕು ಅನ್ನೋದನ್ನ ಕೇಂದ್ರ ನಾಯಕರ ಜೊತೆ ಕೂತು ಚರ್ಚೆ ಮಾಡಿ ಆಮೇಲೆ ನಾವು ತೀರ್ಮಾನ ತಗೋತೀವಿ. ಎಲ್ಲಿ ಏನೇನು ಗೊತ್ತಿಲ್ಲ ನನಗೆ. ನಾನು ಮಾತಾಡಿ ತೀರ್ಮಾನ ತಗೋತೀನಿ ಅಂತ ಅದಕ್ಕೆ ಹೇಳಿದ್ದು. ನಾನು ಇಡೀ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಸರಿ ಹೋಗ್ಬೇಕು, ನನ್ನೊಬ್ಬನ ಅಭಿಪ್ರಾಯ ಅಲ್ಲ. ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಈ ಪಕ್ಷವನ್ನ ಕಟ್ಕೊಂಡ್ಬಂದಂತ ಸಾವಿರಾರು ಕಾರ್ಯಕರ್ತರು ನೋವಲ್ಲಿದ್ದಾರೆ. ಸರಿ ಹೋಗ್ಬೇಕು ಅಂತ. ಸರಿ ಹೋಗತ್ತೆ, ಅದಕ್ಕೆ ಪ್ರೋಸೆಸ್ ಶುರು ಆಗ್ಬೇಕು, ಆಗತ್ತೆ. ನಗರಪಾಲಿಕೆ ಚುನಾವಣೆ ವಿಷಯ